ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಪಿಕಾಟ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದು ಡಬಲ್ ಕ್ರೋಶಿಯಲ್ಲಿ ನಾನು ಪಿಕಾಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಸಿಂಗಲ್ ಕ್ರೋಶಿಯಲ್ಲಿ ಯಾವ ರೀತಿ ಪಿಕಾಟ್ನ ಮಾಡೋದು, ತ್ರಿಬಲ್ ಕ್ರೋಶಿಯಲ್ಲಿ ಯಾವ ರೀತಿ ಪಿಕಾಟ್ನ ಮಾಡೋದು, ಹಾಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಯಾವ ರೀತಿ ಪಿಕಾಟ್ಸ್ನ ಮಾಡೋದು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 7 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಈ ಥರ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. 6 ಅಥವಾ 7 ಎಳೆ ದಾರನೂ ನೀವು ತಗೋಬೋದು. ಫಸ್ಟು ನಾನು ಬಟ್ಟೆಗೆ ಹಾಕಿ ತೋರಿಸ್ತೀನಿ. ನೀವು ಅಷ್ಟೇ ಕಲಿಯೋವರೆಗೂ ಬಟ್ಟೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ರೀತಿ ಸ್ಯಾರಿಲಿ ಮಾಡೋಕ್ಕೆ ಹೋಗಬೇಡಿ, ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಕ್ರೋಶನ ಹಾಕಿಬಿಟ್ಟು ಈ ಥರ ದಾರನ ಎಳ್ಕೊಳ್ತೀನಿ. ನೋಡಿ, ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋತೀನಿ. ನೋಡಿ, ಈ ಥರ ಸಿಂಗಲ್ ಲಾಕ್ನ ಮಾಡ್ಕೋಬೇಕಾದ್ರೆ ಗಂಟು ಬಂದು ಈ ಥರ ಬ್ಯಾಕ್ ಸೈಡಲ್ಲಿ ಹೋಗುತ್ತೆ. ಆ ರೀತಿ ನೋಡಿಕೊಂಡು ನಾವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಸೀರೆಗೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇ, ಬಟ್ಟೆಗಾದ್ರೂ ಅಷ್ಟೇ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಸಿಂಗಲ್ ಲಾಕ್ ಮಾಡಿಕೊಂಡೇ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಳ್ತಾ ಇದ್ದೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಬೇಕು. ಈ ಥರ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೊಂಡ್ರೆ ಈಗ ಕ್ರೋಶದ ಮೇಲೆ ಬಂದು 3 ದಾರ ಇದೆ ಅಲ್ವಾ. ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋಲಿ 2 ದಾರನ ಒಂದು ಮಾಡಿದ್ದೆ, 2 ದಾರನ ಒಂದು ಮಾಡಿದ್ದೆ. ಈಗ ಈ 3 ದಾರನೂ ಒಂದೇ ಸಲ ಈ ಥರ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಬೇಕಾದ್ರೆ ಸ್ವಲ್ಪ ಲೂಸಾಗಿ ಮಾಡ್ಕೊಂಡಿರಿ, ಫಸ್ಟೇ ನೋಡಿಕೊಂಡು ಎಳ್ಕೊಳ್ಳಿ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕಿಬಿಟ್ಟು ಈ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ, ಇಲ್ಲಿ ಈಗ ಕಾಣಿಸುತ್ತೆ ನೋಡಿ. ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ. ಈ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಈ ಥರ ದಾರನ ಎಳ್ಕೋಬೇಕು. ದಾರ ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 2 ಲೂಪ್ ಇದೆ ನೋಡಿ, ಕಾಣಿಸ್ತಿದೆ ಅಲ್ವಾ, 2 ಲೂಪ್ ಇರೋದು. ಆ 2 ಲೂಪಿಂದನೂ ಒಂದು ಮಾಡಬೇಕಂದ್ರೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಅವು 2 ಲೂಪಿಂದ ಈ ಥರ ಈಚೆ ಬರಬೇಕು. ಸೊ ನಾವಿಲ್ಲಿ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀವಿ. ನಾವು ಪ್ರೀವಿಯಸ್ ವಿಡಿಯೋಲಿ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ವಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾ ಇರೋದು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಳ್ತಾ ಇದ್ದೀನಿ. ಈ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 3 ಲೂಪಿಂದನೂ ಈಚೆ ಬರಬೇಕು. ಸೊ ನಮ್ಗೆ ಅವಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡು ಒಂದ್ಸಲಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಆ ಲೂಪಿಂದ ಈಚೆ ಬರಬೇಕು ನೋಡಿ, ಈ ಥರ. ಸೊ ಅವಾಗ ಚೈನ್ಸ್ ಆಗುತ್ತೆ. ಈಗ 3 ಚೈನ್ಸ್ನ ಹಾಕಿದ್ದೀನಿ. 3 ಚೈನ್ಸ್ನ ಹಾಕಿಬಿಟ್ಟು ಈ ಹಾಫ್ ಡಬಲ್ ಕ್ರೋಶಿಗೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ಕಂಬದ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ಹಾಫ್ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪಿಗೆ ಕ್ರೋಶನ ಹಾಕಬೇಕು. ಕ್ರೋಶನ ಹಾಕಿಬಿಟ್ಟು ಈಗ ಈ ಕ್ರೋಶದ ಮೇಲೆ ಈ ದಾರನ ಒಂದ್ಸಲಿ ಹಾಕ್ಕೋಬೇಕು. ಈ ಥರ ದಾರನ ಹಾಕ್ಕೊಂಡು ಈ ಥರ ಎಳ್ಕೊಂಬಂದರೆ ಈಗ ಕ್ರೋಶದ ಮೇಲೆ 2 ಲೂಪ್ ಆಗಿದೆ ನೋಡಿ, ತೋರಿಸ್ತೀನಿ. 2 ಲೂಪ್ ಇದೆ ಈ ಥರ. ಈ 2 ಲೂಪಿಂದ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 2 ಲೂಪಿಂದ ಈ ಥರ ಈಚೆ ಬರಬೇಕು. ಸೊ ನಮಗೆ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಳ್ತಾ ಇದ್ದೀನಿ. ದಾರ ತಗೊಂಡು ನೆಕ್ಸ್ಟು ಒಂದು ಸ್ವಲ್ಪ ಗ್ಯಾಪಲ್ಲಿ, ಅಂದರೆ 1 ಪಾಯಿಂಟ್ ಗ್ಯಾಪಲ್ಲೇ ಕ್ರೋಶನ ಹಾಕ್ತಾ ಇದ್ದೀನಿ. ದಾರನ ಎಳ್ಕೊಬೇಕು ಈ ಥರ ಕ್ರೋಶನ ಹಾಕಿ. ದಾರನ ಎಳ್ಕೊಂಡಾಗ ಈಗ 3 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಲೂಪಿಂದನೂ ನೋಡಿ ಈ ಥರ ನಿಧಾನಕ್ಕೆ ಈಚೆ ಬರಬೇಕು. ಸೊ ಆವಾಗ ಹಾಫ್ ಡಬಲ್ ಕ್ರೋಶೆ ಆಯಿತು.
ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಲೂಪ್ ಇದೆಯಲ್ಲ, ಈ ಲೂಪಿಂದ ಈ ಥರ ಈಚೆ ಬಂದರೆ ಒಂದು ಸಿಂಗಲ್ ಚೈನ್ ಆಯಿತು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಇವಾಗ ಇದೆಯಲ್ಲ ಆ ಲೂಪಿಂದ ಈಚೆ ಬರಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಮತ್ತೆ ಲೂಪಿಂದ ಈಚೆ ಬರಬೇಕು. ಸೊ ನಾವೀಗ 3 ಚೈನ್ನ ಹಾಕಿದ್ದೀವಿ. 3 ಚೈನ್ನ ಹಾಕಿಬಿಟ್ಟು ಈ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಈ ಥರ ಪಕ್ಕದಲ್ಲಿ ಹೋಗಿ ದಾರನ ಈ ಥರ ಎಳ್ಕೊಂಡ್ರೆ ಈಗ ಕ್ರೋಶದ ಮೇಲೆ 2 ಲೂಪ್ ಆಯಿತು. ಅವೆರಡು ಲೂಪಿಂದ ಈಚೆ ಬರಬೇಕು. ಸೊ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಾಸ್ಟ್ ಪ್ರೀವಿಯಸ್ ವಿಡಿಯೋಲಿ ನಾನು ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಈಗ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾ ಇರೋದು. ಕ್ರೋಶದ ಮೇಲೆ ಒಂದು ದಾರ ತಗೊಂಡು ಬಟ್ಟೆಗೆ ಹಾಕಿ ದಾರನ ಎಳ್ಕೋಬೇಕು. ಈಗ 3 ಲೂಪ್ ಆಗಿದೆ ಅಲ್ವಾ, ಈ 3 ಲೂಪಿಂದನೂ ಈಚೆ ಬರಬೇಕು. ಈ ಥರ ಈಚೆ ಬಂದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಇಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಮತ್ತೆ 2 ಲೂಪ್ ಆಗಿರುತ್ತೆ, ಅವೆರಡು ಲೂಪಿಂದನೂ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ತುಂಬಾ ಈಸಿ ಫ್ರೆಂಡ್ಸ್, ಆರಾಮಾಗಿ ನೀವು ಈ ಡಿಸೈನ್ನ ಮಾಡ್ಕೋಬೋದು. ತುಂಬ ಕಷ್ಟ ಏನೂ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಡಿಸೈನು ನೀವು ಆರಾಮಾಗಿ ಕಲಿಬೋದು. ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನೀಟಾಗಿ ನಾವು ಫಿನಿಶಿಂಗ್ ಕೊಡ್ಬೋದು. ಈ ಥರ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕಿ ಕ್ರೋಶನ್ನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ, ಈಗ 3 ಲೂಪಿಂದನೂ ಈಚೆ ಬರಬೇಕು. ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಯಿತು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಇದೇ ಹಾಫ್ ಡಬಲ್ ಕ್ರೋಶೆಗೆ ಹೋಗಿ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸೊ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಡೈಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಡಿಸೈನ್ನ ಹಾಕ್ಬೋದು. ಕೈನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕೈ ಕೂರೋವರೆಗೂ ಡಿಸೈನು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಕೈ ಕೂರಿದ್ಮೇಲೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನಮಗೆ ಡಿಸೈನ್ ನೀಟಾಗಿ ಬರ್ತಾಯಿಲ್ಲ, ಫಿನಿಶಿಂಗ್ ಬರ್ತಾಯಿಲ್ಲ ಅಂತ ಏನೂ ಅಂದ್ಕೋಬೇಡಿ. ನೀವು ಕೈನೂ ಕೂರಬೇಕು. ಕೈ ಕೂತ್ಮೇಲೆ ನಾವು ಹೇಗೆ ಹಾಕ್ತಾಯಿದ್ದೀವೋ ಅದೇ ರೀತಿ ನಿಮ್ಮದು ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ಕಲಿಯೋವರೆಗೂ ಅಷ್ಟೇ. ಮತ್ತು ಈಗ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಪ್ರಾಕ್ಟೀಸ್ನ ಮಾಡ್ಕೊಳ್ತಾ ಹೋಗಿ ನೀವು. ಕ್ರೋಶದ ಮೇಲೆ ಒಂದ್ಸಲಿ ತೋರಿಸ್ತೀನಿ ನೋಡಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕಿ ಕ್ರೋಶನ ಎಳ್ಕೋಬೇಕು. ಈಗ 3 ಲೂಪ್ ಆಗಿದೆ ಅಲ್ಲ ಕ್ರೋಶದ ಮೇಲೆ, ಆ 3 ಲೂಪಿಂದನೂ ಈಚೆ ಬರಬೇಕು. ಸೊ ಆಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. 3 ಚೈನ್ಸ್ನ ಹಾಕ್ಕೊಳ್ಳಿ, 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ಹಾಫ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಡಿಫಿಕಲ್ಟ್ ಏನೂ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಈಗ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ ನಾನಿಲ್ಲಿ ಎಂಡ್ ಮಾಡಬೇಕು ಅಂದರೆ 1 2 ಚೈನ್ಸ್ನ ಹಾಕ್ಕೊಂಡು ನೋಡಿ, ದಾರನ ಒಂದು ಸ್ವಲ್ಪ ಗ್ಯಾಪಲ್ಲಿ 1-2 ಇಂಚಷ್ಟು ಗ್ಯಾಪ್ನ ಕೊಟ್ಕೊಂಡು ದಾರನ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಕ್ರೋಶನ ಹಿಂಗೆ ಎಳ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈ ಥರ ಎಳ್ಕೊಂಡು ಹಿಂಗೆ ಟೈಟ್ ಮಾಡಿದ್ರೆ ಇದು ದಾರ ಬಿಚ್ಚೋಗೋದಿಲ್ಲ. ಸೊ ನಾವು ಡಿಸೈನಿಗೆ ಈ ಥರ ಎಂಡ್ ಮಾಡಿಬಿಟ್ಟು ಬ್ಯಾಕ್ ಸೈಡಲ್ಲಿ ಗ್ಲೂನ ಹಾಕ್ಬಿಟ್ಟಿಲ್ಲಿ ಈ ಥರ ಗಮ್ನ ಮಾಡಿಬಿಟ್ಟು ರಿಮೈನಿಂಗ್ ಥ್ರೆಡ್ ಏನಿದೆ ಅದನ್ನು ಈ ಥರ ಕಟ್ ಮಾಡಿಬಿಟ್ರೆ ಸೊ ನಮಗಿದು ಬ್ಯಾಕ್ ಸೈಡ್ ಹೋಗಿರುತ್ತೆ ಡಿಸೈನ್. ನೋಡಿ ಈ ಥರ ಕಾಣಿಸುತ್ತೆ, ಅಲ್ಲೇನು ಸ್ಟಿಕ್ ಆಗಿರೋ ರೀತಿಯಲ್ಲಿ ಕಾಣಿಸೋದಿಲ್ಲ. ಈಗ ನಾನು ನೆಕ್ಸ್ಟು ತ್ರಿಬಲ್ ಕ್ರೋಶೆಯಲ್ಲಿ ಪಿಕಾಟ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ನೋಡಿ. ಈಗ 2 ಟೈಮ್ಸು ಸಿಂಗಲ್ ಕ್ರೋಶೆ ಆಗಿದೆ. ನಮ್ಮ ಗಂಟು ಬಂದು ಬ್ಯಾಕ್ ಸೈಡ್ ಇರುತ್ತೆ ನೋಡಿ. ಈ ಥರ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಈ ಥರ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಪಕ್ಕದಲ್ಲೇ ಕ್ರೋಶನ ಹಾಕ್ಕೊಳ್ಳೋಣ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಯಿಂದ ಕ್ರೋಶನ ಈ ಥರ ಎಳ್ಕೊಂಬರೋಣ. ಎಳ್ಕೊಂಬಂದಮೇಲೆ ಈಗ ಕ್ರೋಶದ ಮೇಲೆ ನಮಗೆ 4 ಲೂಪ್ ಆಗಿದೆ. 1
2 2 ಮತ್ತು ಇದು ಮೂರನೇದು 4 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ಕೋತೀನಿ. ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ಕೋಬೇಕು. ಆಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಅವೆರಡು ಲೂಪಿಂದ ಒಂದು ಮಾಡ್ಕೋಬೇಕು. ಮತ್ತೆ ಅವೆರಡು ಲೂಪಿಂದ ಒಂದು ಮಾಡಿಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಅವೆರಡು ಲೂಪಿಂದ ಒಂದು ಮಾಡಬೇಕು. ನೋಡಿ, ಈಗ ಟ್ರಿಬಲ್ ಕ್ರೋಶೆ ಆಗಿದೆ. ಟ್ರಿಬಲ್ ಕ್ರೋಶೆ ಆದಮೇಲೆ ಈಗ 3 ಚೈನ್ಸ್ನ ಹಾಕಬೇಕು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಒಂದು ಚೈನ್ನ ಹಾಕ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ, ಈ ಲೂಪಿಂದ ಈಚೆ ಬನ್ನಿ, 2ನೇ ಚೈನ್ ಆಯಿತು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಈ ಲೂಪ್ ಇದೆ ಅಲ್ವಾ, ಅದರಿಂದ ಈ ಥರ ಈಚೆ ಬಂದರೆ 3 ಚೈನ್ ಆಯಿತು ಫ್ರೆಂಡ್ಸ್. ಈಗ ಈ ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿಗೆ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಪಕ್ಕದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ. ಆ ಗ್ಯಾಪಿಗೆ ಹೋಗಿ ದಾರನ ತಗೊಂಡು ಎಳ್ಕೊಳ್ಳೋಣ. ಈಗ ಇವೆರಡು ದಾರದಿಂದ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. ನೋಡಿ ತೋರಿಸ್ತೀನಿ. ಕ್ರೋಶದ ಮೇಲೆ 2 ಸರಿ ದಾರ ತಗೋಬೇಕು. ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಕ್ರೋಶನ ಈ ಥರ ಬಟ್ಟೆಗೆ ಹಾಕ್ಕೊಳ್ಳೋಣ. ಬಟ್ಟೆಗೆ ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡೆ ನಾನು ಬಟ್ಟೆಯಿಂದ ಈಚೆ ಬರ್ತಾಯಿದ್ದೀನಿ. ಕ್ರೋಶನ ಬಂದಮೇಲೆ ಈಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ ಅಲ್ವಾ, ಸ್ಟಾರ್ಟಿಂಗ್ 2 ಲೂಪಿಂದ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಸ್ಟಾರ್ಟಿಂಗ್ 2 ಲೂಪ್ ಇದೆ ಅಲ್ಲ, ಅದರಿಂದ ಒಂದು ಮಾಡ್ತಾಯಿದ್ದೀನಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ತಾಯಿದ್ದೀನಿ. ಸೊ ನಾನು ಹಾಗಾದರೆ ಇಲ್ಲಿ ತ್ರಿಬಲ್ ಕ್ರೋಶೆನ ಮಾಡಿದ್ದೀನಿ. 2ರಲ್ಲೊಂದು 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 ಮಾಡಿಕೊಂಡೆ. ಮತ್ತು ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ಈ ಒಂದು ಲೂಪಿಂದ ಈಚೆ ಬರ್ತೀನಿ. 1 ಚೈನ್ ಆಯಿತು. ಈಗ 2 ಚೈನ್ ಆಯಿತು, 3 ಚೈನ್ ಆಯಿತು. 3 ಚೈನ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಮಾಡಾದ್ಮೇಲೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಿಗೆ ಹೋಗಬೇಕು. ಕ್ರೋಶನ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಕ್ರೋಶನ ತೊಗೊಂಬನ್ನಿ ವಾಪಸ್ಸು. ಈಗ ಮತ್ತೆ ಕ್ರೋಶದ ಮೇಲೆ 2 ಲೂಪ್ ಆಗಿದೆ ಅಲ್ವಾ, ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇವೆರಡು ಲೂಪಿಂದನೂ ಒಂದು ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. ಮತ್ತು ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ತಾ ಇದ್ದೀನಿ. 2 ಸಲ ದಾರ ತಗೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ಎಳ್ಕೊಂಡಾಗ ಈಗ ಬಟ್ಟೆ ಮೇಲೆ 4 ಕ್ರೋಶದ ಮೇಲೆ 4 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 2ನೇ ಲೂಪ್ ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ಕೋಬೇಕು. 2 ಟೈಮ್ಸು ನಾವು 2ರಲ್ಲೊಂದು 2ರಲ್ಲೊಂದು ಮಾಡ್ಕೊಂಡಿದ್ದೀವಿ. ಇದು 3ನೇ ಸಲ 2ರಲ್ಲೊಂದು ಮಾಡ್ತಾ ಇರೋದು. ಸೊ ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನೀವು ಡಬಲ್ ಕ್ರೋಶೆನ ಮತ್ತು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಪಿಕಾಟು ನಿಮ್ಗೆ ಆರಾಮಾಗಿ ಹಾಕ್ಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ಡಬಲ್ ಕ್ರೋಶೆ ಮಾಡ್ಕೊಳ್ಳೋದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಎರಡೂ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಪಿಕಾಟು ಹಾಕ್ಲಿಕ್ಕೆ ಬರೋದು. ಇಲ್ಲ ಅಂದರೆ ಸ್ವಲ್ಪ ಹಾಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ. ನೋಡಿ ಈ ಥರ. ಮತ್ತು ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇರುತ್ತೆ ಅಲ್ವಾ, 2ರಲ್ಲೊಂದು 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 ಸಾರಿ ಕ್ರೋಶದ ಮೇಲೆ 4 ಲೂಪ್ ಇತ್ತು, 2ರಲ್ಲಿ. ಸೊ ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀವಿ. 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೇ ಥರ ನಾವು ಪ್ರಾಕ್ಟೀಸ್ನ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟು ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶೆನ ಮಾಡಿಕೊಂಡು ಆಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಇದೇ ಥರ ಪ್ರಾಕ್ಟೀಸ್ನ ಮಾಡ್ಕೊಳ್ತಾ ಹೋಗಿ
ನಾವಿಲ್ಲಿ ಎಂಡ್ ಮಾಡಬೇಕು ಅಂದರೆ 2 ಚೈನ್ಸ್ನ ಹಾಕಿಬಿಟ್ಟೆ ಎಂಡ್ ಮಾಡಬೇಕು. ನಾವು ಯಾವಾಗಲೂ ಡಿಸೈನ್ನ ಎಂಡ್ ಮಾಡಬೇಕು ಅಂದರೆ ಈ ಥರ 2 ಚೈನ್ಸ್ನ ಹಾಕಿಬಿಟ್ಟು ಎಂಡನ್ನ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಹಾಕಿರೋ ಡಿಸೈನು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಒಂದು 2 ಇಂಚ್ ಗ್ಯಾಪಲ್ಲಿ ದಾರನ ಈ ಥರ ಟ್ರಿಮ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಪಿಕಾಟು ಮತ್ತು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಲಿ ಡಬಲ್ ಕ್ರೋಶೆ ಪಿಕಾಟ್ನು ಸಹ ನಾನು ಮಾಡಿದ್ದೀನಿ. ಈಗ ಡಬಲ್ ಕ್ರೋಶೆ ಪಿಕಾಟ್ ಜೊತೆ ಯಾವ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದೇ ಥರ ನೀವು ಹಾಫ್ ಡಬಲ್ ಕ್ರೋಶೆ ಜೊತೆನೂ ನೀವು ಬೀಡನ್ನ ಹಾಕ್ಬಿಟ್ಟು ಪಿಕಾಟ್ನ ಮಾಡ್ಕೊಳ್ಳಿ, ಮತ್ತು ತ್ರಿಬಲ್ ಕ್ರೋಶೆ ಜೊತೆನೂ ಬೀಡನ್ನ ಆ್ಯಡ್ ಮಾಡಿಕೊಂಡು ಪಿಕಾಟ್ನ ಮಾಡ್ಕೊಳ್ಳಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ದಾರ ಎಳ್ಕೊಂಡಾಗ ಗಂಟು ಬ್ಯಾಕ್ ಸೈಡ್ ಬರಬೇಕು ನೋಡಿ, ಈ ಥರ ಎಳ್ಕೊಳ್ಳಿ. ನಾನು ಏನಕ್ಕೆ ಪದೇ ಪದೇ ಗಂಟನ್ನ ತೋರಿಸ್ತಾ ಇರ್ತೀನಿ ಅಂದರೆ ನೀವು ಡಿಸೈನ್ ಏನು ಹಾಕಿರ್ತೀರೋ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲಿ ನೀಟಾಗಿ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಗಂಟು ಬ್ಯಾಕ್ ಸೈಡಲ್ಲಿ ಇದೆಯಾ ನೋಡಿ, ಈ ಥರ ಇರಬೇಕು. ಈ ರೀತಿಯಲ್ಲಿ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡಾಗ ಇವಾಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ. ಎರಡರಲ್ಲೊಂದು 2 ಟೈಮ್ ಮಾಡ್ಕೊಂಡಿದ್ದೀವಿ, ಇದು ಡಬಲ್ ಕ್ರೋಶೆ. 3 ಟೈಮ್ ಮಾಡಿಕೊಂಡ್ರೆ ಅದು ತ್ರಿಬಲ್ ಕ್ರೋಶೆ. 2 ಟೈಮ್ ಮಾಡ್ಕೊಂಡಿದ್ದೀವಿ, ಡಬಲ್ ಕ್ರೋಶೆ ಆಗಿದೆ. 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಪಿಕಾಟ್ ಆಯಿತು ಫ್ರೆಂಡ್ಸ್. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ, ಮತ್ತು ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳೋಣ. ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ ಅಲ್ವಾ, ಎರಡರಲ್ಲೊಂದು ಎಗೈನ್ ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ನಾವು ಲಾಕ್ನ ಮಾಡ್ಕೋಬೇಕು. ಸೊ ಆವಾಗ ನಾವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀವಿ ಅಂತ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ, ಬಟ್ಟೆಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ದಾರ ತಗೊಂಡು ಮತ್ತೆ 2 ಲೂಪಿಂದ 1 ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 1 ಲೂಪಿಂದ ಈಚೆ ಬನ್ನಿ, 1 ಸಿಂಗಲ್ ಚೈನ್ ಆಯಿತು, 2ನೇ ಸಿಂಗಲ್ ಚೈನ್, 3ನೇ ಸಿಂಗಲ್ ಚೈನ್, 3 ಚೈನ್ನ ಹಾಕ್ಕೊಂಡು ಈಗ ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲಿ ಹೋಗಿ ಮತ್ತೆ ದಾರನ ಎಳ್ಕೊಳ್ಳಿ. ಈಗ 2 ಲೂಪ್ ಆಗಿದೆ ಅಲ್ಲ, ಈ 2 ಲೂಪಿಂದ ಈಚೆ ಬನ್ನಿ. ಸೊ ಡಬಲ್ ಕ್ರೋಶೆ ಆಯಿತು, ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಈಗ ನಾನು 3 ಸಲ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸಲಿನೂ ಮಾಡ್ಕೋಬೋದು ಡಬಲ್ ಕ್ರೋಶೆ ಪಿಕಾಟು. ನಮಗೆ ಎಷ್ಟು ಸಲ ಬೇಕು ಅಂದ್ರೂ ಮಾಡ್ಕೋಬೋದು ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡು. ಈಗ ಬೀಡನ್ನ ಆ್ಯಡ್ ಮಾಡೋಣ. ಈ ಥರ ದಾರನ ಎಳ್ಕೊಂಡು ಕ್ರೋಶನ ತೊಗೊಂಬಿಡಿ. ನೋಡಿ ನಾನು ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ರಿಂಗ್ ಬೀಡ್ ಒಳಗಡೆ ಹೋಗುವಂಥದ್ದು ಇನ್ನೊಂದು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನು ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೊಂದು ಐಡಿಯಾ ಬರಲಿ ಅಂತ ಈ ಬೀಡನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇವಾಗ ರಿಂಗ್ ಬೀಡ್ ಒಳಗಡೆ ಹೋಗುವಂಥದ್ದು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಈಗ ಕ್ರೋಶದ ಮೇಲೆ ಮತ್ತು ಈಗ ಕ್ರೋಶಕ್ಕೆ ದಾರನ ಹಾಕ್ಕೊಂಡು ಈ ಬೀಡಿಂದ ಈ ಥರ ಈಚೆ ಬರಬೇಕು. ಬೀಡಿಂದ ಈಚೆ ಬಂದಮೇಲೆ ಈಗ ಬೀಡ್ ಲಾಕ್ನ ಮಾಡ್ಕೋಬೇಕು. ಈ ಲೂಪ್ ಇದೆ ಅಲ್ವಾ, ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ ಲೂಪಿಂದ ಈಚೆ ಬಂದು ಬೀಡ್ ಲಾಕ್ ಅಂತೀವಿ ನಾವು. ಇದನ್ನು ಬೀಡ್ ಲಾಕ್ನ ಮಾಡಿಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ದಾರ ತಗೊಂಡು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಈ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈ ಥರ ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ. ಇಲ್ಲೂ ಅಷ್ಟೇ ನಾವು ಡಬಲ್ ಕ್ರೋಶನ ಮಾಡಬೇಕು. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು, ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಇದೆ ಅಲ್ವಾ ಇಲ್ಲಿ
ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಬಟ್ಟೆಗೆ ಹಾಕೋಣ, ದಾರಾನ ಎಳ್ಕೊಳ್ಳೋಣ. ಈಗ 3 ಲೂಪ್ ಆಗಿದೆ. 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಈ ಬಟ್ಟೆಗೆ ಹಾಕಿ ಕ್ರೋಶನ ದಾರನ ಎಳ್ಕೋಬೇಕು. 3 ಲೂಪ್ ಆಗಿದೆ. 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು ಫ್ರೆಂಡ್ಸ್. ಈಗ ನಾನು ಸ್ಟಾರ್ಟಿಂಗಲ್ಲಿ 4 ಸಲ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಬೀಡ್ ಆದಮೇಲೂ ಅಷ್ಟೇ 4 ಸಲ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಈಗ ದಾರಾನ ಮೇಲ್ ಮಾಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರಾನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ರಿಂಗ್ ಬೀಡ್ ಒಳಗಡೆ ಸ್ಮಾಲ್ ಬೀಡನ್ನ ಇಟ್ಟಿದ್ದೀನಿ. ಈ ಥರ ರಿಂಗ್ ಬೀಡಿಂದ ಸ್ಮಾಲ್ ಬೀಡಿಗೆ ಈ ಥರ ಹೋಗಿ ಕ್ರೋಶದ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ದಾರಕ್ಕೆ ಕ್ರೋಶನ ಹಾಕ್ಬಿಟ್ಟು ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ದಬ್ಬಿದ್ರೆ ಸಾಕು, ದಾರದೊಳಗಡೆಯಿಂದ ಬೀಡ್ ಪಾಸ್ ಆಗುತ್ತೆ. ಕೊನೆಯಲ್ಲಿ ನಮಗೆ ಇಲ್ಲಿ ದಾರ ಸಿಗುತ್ತಲ್ವ, ಈ ದಾರನೆಲ್ಲ ಒಂದು ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡೆ ನಾವು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ. 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಇದೇ ರೀತಿ ನಾವು ಡಿಸೈನ್ನ ಮಾಡ್ಕೊಳ್ತಾ ಹೋಗಬೇಕು. ಇದೇ ರೀತಿ ನಾವು ಡಿಸೈನ್ನ ಮಾಡಿಕೊಂಡ್ರೆ ಸ್ಯಾರಿಗೂ ಸಹ ಈ ರೀತಿಯಲ್ಲಿ ನಾವು ಡಿಸೈನ್ನ ಮಾಡ್ಬೋದು. ನಿಮ್ಮ ಕೈ ಕೂರ್ತು ಪರ್ಫೆಕ್ಟ್ ಆಯಿತು ಅಂದರೆ ನೀವು ಈ ರೀತಿಯಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಸ್ಯಾರಿಗೂ ಸಹ ಡಿಸೈನ್ನ ಮಾಡ್ಕೋಬೋದು. ಇಲ್ಲಿ ನಾವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀವಿ ಅಲ್ವಾ, ಇಲ್ಲಿ ನಾನು 4 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ನೀವು 6 8 ಆ ಥರನೂ ಮಾಡ್ಕೋಬೋದು ಗ್ಯಾಪ್ ಬೇಕು ಅಂದರೆ. ಇಲ್ಲ 5 6ಅಲ್ಲಿ ಸಾಕು ನನಗೆ ಅನ್ನೋರು 5 6 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡು ಒಂದು ರಿಂಗ್ ಬೀಡನ್ನ ಹಾಕಿ ಲಾಕ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿಗೆ ಬಂದು ರಿಂಗ್ ಬೀಡ್ ಒಳಗಡೆ ಕುಚ್ಚನ್ನ ಕಟ್ಟಬೇಕು. ಆಗ ಫಸ್ಟ್ ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿರುತ್ತೆ. ಸೊ ನಿಮಗೂ ಒಂದು ಐಡಿಯಾ ಬರಲಿ, ಸಿಂಗಲ್ ಸ್ಟೆಪ್ಪಲ್ಲಿ ಯಾವ ರೀತಿ ಡಿಸೈನ್ನ ಮಾಡ್ಕೋಬೋದು ಅನ್ನೋ ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ನಾನು ರಿಂಗ್ ಬೀಡನ್ನ ಹಾಕಿಬಿಟ್ಟು ಡಿಸೈನ್ನ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಏನಿದೆ ರಿಂಗ್ ಬೀಡ್ ಏನಿದೆ ಅಲ್ಲಿ ಒಳಗಡೆ ಕುಚ್ಚನ್ನ ಕಟ್ಬಿಟ್ರೆ ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋರು ಸಿಂಪಲ್ ಡಿಸೈನು ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಈ ಥರ ಡಿಸೈನ್ನ ಮಾಡಿದ್ದೀನಿ. ಅದು ಕೊನೆಯಲ್ಲಿ ಆ ವಿಡಿಯೋನ ನಿಮಗೆ ಹಾಕಿರ್ತೀನಿ, ನೋಡಿ ಗೊತ್ತಾಗುತ್ತೆ. ಈಗ 1 2 ಚೈನ್ಸ್ನ ಹಾಕಿಬಿಟ್ಟು ದಾರನ ಕಟ್ ಮಾಡಿಕೊಂಡು ಈ ಥರ ಎಳ್ಕೊಂಬಿಡಿ. ನೀವು ಇದೇ ಥರ ಸ್ಯಾರಿಗೆ ಹಾಕ್ತೀನಿ ಅನ್ನೋದಾದರೆ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲಿ ಈ ಥರ ದಾರನ ಟ್ರಿಮ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿಗೆ ಗ್ಲೂನ ಹಾಕಿಬಿಟ್ಟು ಈ ಥರ ಪೇಸ್ಟ್ ಮಾಡಿಬಿಟ್ಟು ರಿಮೈನಿಂಗ್ ಥ್ರೆಡ್ ಏನಿದೆ ಇದನ್ನು ಕಟ್ ಮಾಡಿಬಿಡಬೇಕು. ಸೊ ಆವಾಗ ಥ್ರೆಡ್ ಕಾಣಿಸೋದಿಲ್ಲ, ಡಿಸೈನು ಈ ರೀತಿ ಇರುತ್ತೆ. ನಮಗೆ ಈ ರಿಂಗ್ ಬೀಡ್ ಒಳಗಡೆ ಕುಚ್ಚನ್ನು ಸಹ ನಾವು ಕಟ್ಕೋಬೋದು. ನೋಡಿ, ನಾನು ಇವತ್ತಿನ ವಿಡಿಯೋಲಿ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ಹೇಗೆ ಹಾಕೋದು ಮತ್ತು ತ್ರಿಬಲ್ ಕ್ರೋಶೆ ಪಿಕಾಟ್ನ ಯಾವ ರೀತಿ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಡಬಲ್ ಕ್ರೋಶೆ ಜೊತೆ ಬೀಡನ್ನ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಜೊತೆನೂ ಈ ರೀತಿಯಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ರಿಂಗ್ ಬೀಡ್ ಬೇಡ ಅಂದರೆ ಬರೀ ಸಿಂಪಲ್ಲಾಗಿ ಈ ಥರ ರೌಂಡ್ ಬೀಡನ್ನು ನೀವು ಸಹ ಆ್ಯಡ್ ಮಾಡ್ಕೋಬೋದು. ಈ ಥರ ಅಥವಾ ನಿಮ್ಮ ಬೇರೆ ಶೇಪ್ ಯಾವ ಬೀಡ್ ಇದ್ರೂ ಈ ಸಿಂಗಲ್ ಕ್ರೋಶೆ ಪಿಕಾಟ್ ಜೊತೆ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು. ಮತ್ತು ತ್ರಿಬಲ್ ಕ್ರೋಶೆಗೂ ಅಷ್ಟೇ ನಾವು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು. ಅಂದರೆ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ.
ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.